ಇನ್ನು ಘಟಪ್ರಭಾ ನದಿಯ ಅಬ್ಬರಕ್ಕೆ ಸಾವಿರಾರು ಎಕರೆ ಬೆಳೆ ಜಲಾವೃತವಾಗ್ತಾ ಇದೆ. ಜಂಬಗಿ ಕೇಡಿ ಗ್ರಾಮದಲ್ಲಿ ಸಾವಿರಾರು ಎಕರೆ ಬೆಳೆ ಮುಳುಗಡೆ ಆಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಂಬಗಿ ಕಡಿ ಮಳೆಯಿಂದಾಗಿ ಇಲ್ಲಿ ಕಬ್ಬು ಉದ್ದು ಸೇರಿದ ಹಾಗೆ ವಿವಿಧ ಬೆಳೆ ಜಲಾವೃತವಾಗಿರೋದು. ಸೊ ಘಟಪ್ರಭಾ ನದಿ ಈಗಾಗಲೇ ನಾವು ಕೃಷ್ಣಾ ನದಿ ಅಬ್ಬರ ಹೇಗಿತ್ತು ಅಂತ ನೋಡಿದ್ವಿ. ಈಗ ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿಯ ಅಬ್ಬರಕ್ಕೆ ನೀರು ಈಗ ಜಮೀನಿಗೆ ನುಗ್ಗಿರೋದು. ಸೊ ಕಬ್ಬೇನು ಬೆಳೆದಿದ್ರು ಎಲ್ಲವೂ ಕೂಡ ಈಗ ಕೊಳೆಯುವಂಥ ಪರಿಸ್ಥಿತಿ. ಯಾಕಂದರೆ ನೀರು ಅಲ್ಲಿಂದ ಬಿಡಿಸೋಕ್ಕೂ ಸಾಧ್ಯವಾಗ್ತಿಲ್ಲ. ಬಿಡಿಸಿದಷ್ಟು ಕೂಡ ಮತ್ತಷ್ಟು ನೀರು ಬಂದು ಸೇರುತ್ತೆ ಅಲ್ಲಿ. ಸೊ ಆ ಕಾರಣಕ್ಕೆ ಕಬ್ಬು ಉದ್ದು ಮುಂತಾದಂಥ ಬೆಳೆಗಳಿಗೆ ಅದು ಸಾವಿರಾರು ಎಕರೆ. ಈ ಬಾರಿ ರೈತರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ, ಮಲೆನಾಡು ಕರಾವಳಿ ಭಾಗದಲ್ಲಿ ಭಾಳಷ್ಟು ಹೊಡೆತ ಕೊಟ್ಟಿರುವಂಥ ಮಳೆ. ಸೊ ಜಂಬಗಿ ಕೇಡಿ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಂಬಗಿ ಕೇಡಿ ನೋಡಿ ಹೇಗೆ ಜಮೀನಲ್ಲಿ ನೀರು ನಿತ್ತಲ್ಲೇ ಮತ್ತಷ್ಟು ನೀರು ಬಂದು ಸೇರ್ತಾ ಇದೆ ಅಲ್ಲಿ. ಇನ್ನು ಗ್ರಾಮಗಳ ಪರಿಸ್ಥಿತಿ ಒಟ್ಟಾರೆಯಲ್ಲಿ ನಾವು ಗಮನಿಸಿದಾಗ ಅಲ್ಲಿನ ರಸ್ತೆಗಳೆಲ್ಲ ಕಡೆ ಕೂಡ ನೀರಿದೆ. ಸೊ ಭಾಳಷ್ಟು ಮಂದಿ ತಮ್ಮ ಮನೆಗಳಿಗೆ ಬೀಗ ಹಾಕಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ವಾಪಸ್ ಬರುವಾಗ ಮನೆಯ ಪರಿಸ್ಥಿತಿ ಹೇಗಿರುತ್ತೋ ಅನ್ನೋ ಆತಂಕದಲ್ಲೇ ಈಗ ದಿನ ದೂಡ್ತಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಈಗ ಬೆಳಗಾವಿ ಭಾಗದಲ್ಲಿ ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ ಎಲ್ಲ ಕಡೆ ಕೂಡ ಮಳೆಯ ಹೊಡೆತ ಹೇಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಇನ್ನು ಬಾಗಲಕೋಟೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಘಟಪ್ರಭೆ ಅಬ್ಬರ ಹೆಚ್ಚಾಗ್ತಲೇ ಇದೆ. ಮಿರ್ಜಿ ಗ್ರಾಮದಲ್ಲೂ ಕೂಡ ಸುಮಾರು 70 ಮನೆಗಳು ಜಲಾವೃತವಾಗಿವೆ. ಸೊ ಮನೆಯಲ್ಲಿ 2-3 ಅಡಿಗಳಷ್ಟು ನಿಂತಿರುವಂಥ ನೀರು. ಸೊ ಮನೆ ಜಲಾವೃತವಾಗಿರುವಂಥ ಹಿನ್ನೆಲೆ ಜನ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ. ಏನೂ ಕೂಡ ಅಂಗಡಿ, ಶಾಲೆ ಯಾವುದೂ ಕೂಡ ಓಪನ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ, ದೇವಸ್ಥಾನ ಸೇರಿದ ಹಾಗೆ. ಸೊ ಮಿರ್ಜಿ ಗ್ರಾಮವೇ ಮುಳುಗಿರೋದ್ರಿಂದ ನೋಡಿ ನೀವು, ಎಲ್ಲ ಅಂಗಡಿಗಳು, ಮನೆ ಎಲ್ಲ ಕೂಡ ಮುಚ್ಚಿ ಹೋಗಿದೆ. ಸೊ ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಹೀಗಿದೆ. ಬಾಗಲಕೋಟೆಯ ಮಿರ್ಜಿ ಗ್ರಾಮ. ಸೊ ಮನೆಯ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಕೂಡ ನೀರು. ಇನ್ನೇನು ಸ್ವಲ್ಪ ಒಂದು ಅರ್ಧ ಅಡಿ ಏನಾದರೂ ಏರ್ ಬಿಟ್ಟರೆ ಮನೆಯೊಳಗೆಲ್ಲ ನೀರು ಸೇರಿಕೊಳ್ಳುತ್ತೆ. ಸೊ ಫೌಂಡೇಶನ್ ಸರ್ಕಲ್ ಎಲ್ಲ ಕಡೆ ನೀವು ನೋಡ್ತಾ ಇದ್ರಿ, ಇದೊಂದು ಸರ್ಕಲಲ್ಲಿ. ಇನ್ನು ಒಂಟಿಗೋಡೆ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಇದು ಕೂಡ ಬಾಗಲಕೋಟೆಯಲ್ಲೇ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಒಂಟಿಗೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿದೆ. ಸೊ ಕೆರೆ ಅಂತ ಆಗಿರುವಂಥ ಒಂಟಿಗೋಡಿಯ ಸರ್ಕಾರಿ ಶಾಲೆಯ ಮೈದಾನ ನೋಡಿ, ಶಾಲೆ ಆವರಣ, ಕೆರೆ ಅಂತ ಆಗಿರುವಂಥ ಆವರಣ ಇದು. ಒಂಟಿಗೋಡಿ ಗ್ರಾಮದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳು, ಹಾಗೆಯೇ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆವರಣ ಅಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ಸೊ ಬಾಗಲಕೋಟೆಯ ಸದ್ಯದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿ, ಬಾಗಲಕೋಟೆಯಲ್ಲೆಲ್ಲ ಪರಿಸ್ಥಿತಿ ಹೇಗಿದೆ ಅಂತ.